ನುಡಿದಂತೆ ನಡೆವ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಮಾತ್ರ. ಬಿಜೆಪಿ ಅವರದ್ದು ಬರೀ ಸುಳ್ಳು, ಮನಸ್ಸಿಗೆ ಬಂದಂತೆ ಮಾತನಾಡ್ತಾರೆ. ಸಚಿವ ಬೋಸರಾಜು ಹೇಳಿಕೆ. ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೇಂದ್ರದ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕುತ್ತಿದೆ. ಚುನಾವಣಾ ಬಾಂಡ್ ಹೆಸರಲ್ಲಿ 4 ಲಕ್ಷ ಕೋಟಿ ಲೂಟಿ ಮಾಡಿದ್ದಾರೆ. ಮೋದಿ ಅವರು ಸಂಕಷ್ಟದಲ್ಲಿರುವ ರೈತರ ಸಾಲ ಮನ್ನಾ ಮಾಡಲಿಲ್ಲ, ಆದರೆ ಉಳ್ಳವರ ಸಾಲ ಮನ್ನಾ ಮಾಡಿದ್ರು. ಆದರೆ ನಾವು ಅಧಿಕಾರಕ್ಕೆ ಬಂದರೆ ಸಾಲ ಮನ್ನಾ ಮಾಡುತ್ತೇವೆ. ಜೊತೆಗೆ ಮಹಾಲಕ್ಷ್ಮಿ ಯೋಜನೆ ಮುಖಾಂತರ ಪ್ರತಿಯೊಬ್ಬ ಮಹಿಳೆಗೆ 1 ಲಕ್ಷ ಕೊಡುತ್ತೇವೆ. ನಾವು ಬಡವರ ಪರವಾಗಿ ನಿಲ್ಲುತ್ತೇವೆ. ಆದ್ದರಿಂದ ಜನ ಇವತ್ತು ಕಾಂಗ್ರೆಸ್ ಪರವಾಗಿದ್ದು ಬಿಜೆಪಿಯವರಿಗೆ ಭಯ ಶುರುವಾಗಿದೆ. ಆದ್ದರಿಂದ ಮನಸ್ಸಿಗೆ ಬಂದಂತೆ ಮಾತನಾಡ್ತಿದ್ದಾರೆ ಎಂದು ಸಚಿವ ಬೋಸರಾಜು ಬಿಜೆಪಿ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದರು. ಗ್ಯಾರಂಟಿ ದೇಶದಲ್ಲಿ ಅವ್ರ ಸರ್ಕಾರ ಬರೋದಿಲ್ಲ ಎಂಬುದು ಈಗಾಗಲೇ ಮಾಹಿತಿ ಬಂದಿದೆ. ಹಾಗಾಗಿ ಬೇರೆ ಬೇರೆ ನಾಯಕರೆಲ್ಲ ಮನಸ್ಸಿಗೆ ಬಂದಂಗೆ ಅಂದರೆ ಮಾತಾಡ್ತಾ ಇದ್ದಾರೆ. ರಾಜ್ಯದ ಜನರು ಕರ್ನಾಟಕದಲ್ಲಿ ಭಾಳ ಸಂಪೂರ್ಣವಾಗಿ ಬಿ ಜೆ ಪಿಯವರ 10 ವರ್ಷದ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ದಾರಿ ತಪ್ಪಿಸಿದ್ದಾರೆ ಅಂತಂಬುದು ನಿರ್ಧಾರ ಆಗಿದೆ. ಹಾಗಾಗಿ ಅದು ಬೊಮ್ಮಾಯಿನವರು ಇರ್ಬೋದು, ವಿಜಯೇಂದ್ರರು ಇರ್ಬೋದು, ಒಂದು ದಿವಸ ಒಂದು ಮಾತು, ಒಂದು ದಿವಸ ಒಂದು ಮಾತನಾಡ್ತಾ ಇದ್ದಾರೆ. ಅಲ್ಲ ಸರ್, ಬೊಮ್ಮಾಯಿ ಅವರು ನಾನು ಹೇಳಿ ಸ್ವಲ್ಪ ಕೇಳಿ, ಬೊಮ್ಮಾಯಿನವ್ರು ಮಾತಾಡಿದ್ರೆ ಅದೇನು ಗ್ರಂಥ ಬರ್ದಂಗೆಲ್ಲ. ಬೋಸರಾಜು ಮಾತಾಡ್ಬೋದು, ಬೊಮ್ಮಾಯಿನವರು ಮಾತಾಡ್ಬೋದು. ಅವರು ಪರಿಶೀಲನೆ ಇದ್ದಾರೆ ಸೋಲ್ತೀವಿ ಅಂತೇಳಿ. ಹಾವೇರಿಯಲ್ಲಿ ಬೊಮ್ಮಾಯಿನವರು ಸೋಲ್ತಾ ಇದ್ದಾರೆ. ಆ ಪರಿಶೀಲನೆಯಲ್ಲಿ ಕಾಂಗ್ರೆಸ್ನ ಕ್ರಿಟಿಸೈಸ್ ಮಾಡ್ತಾರೆ. ಜನರು ಕಾಂಗ್ರೆಸ್ ಪರವಾಗಿದ್ದಾರೆ. ಯಾಕಿದ್ದಾರೆ ಅಂತಂದರೆ, ಈ ದೇಶದಲ್ಲಿ ಯಾವುದೇ ಸರ್ಕಾರ ಮೋದಿಯವರಿಂದ ಹಿಡಿದು ಯಾರೂ ಇವತ್ತಿನ ತನಕ ಎಲೆಕ್ಷನ್ ಮುಂದೆ ಏನು ಆಶ್ವಾಸನೆ ಕೊಡ್ತೀವಿ, ಆಶ್ವಾಸನ ನೆರವೇರಿಸಿರ್ತಕ್ಕಂಥವ್ರು, ಜಾರಿಗೊಳಿಸಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಪ್ರತಿಯೊಬ್ಬರಿಗೂ ಅದರ ಮೇಲೆ ಭಾಳ ನಂಬಿಕೆ, ವಿಶ್ವಾಸ ಬಂದಿದೆ. ಅದೇ ದಿಶೆಯಲ್ಲಿ ನಮ್ಮದು ಈಗ ಕೇಂದ್ರ ಸರ್ಕಾರ ನಮ್ಮದು ಬಂದರೆ ನಾವು ಇವತ್ತು ಮಹಾಲಕ್ಷ್ಮಿ ಅಂತೇಳಿ ಪ್ರತಿ ತಿಂಗಳು 2,333 ರೂಪಾಯಿ ಪ್ಲಸ್ 2,000 10,000 ಚಿಲ್ಲರೆ ಕೊಡ್ತೀವಿ ಎಂಬುದೊಂದು. ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಜನರು ಮಾತಾಡ್ತಾ ಇದ್ದಾರೆ ಎಲ್ಲ ಕಡೆ. ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರಿದ್ದಾಗ 72,000 ಕೋಟಿ ಕಾಂಗ್ರೆಸ್ ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡಿದೆ ದೇಶ ಜನರಿಗೆ. ಅದಾದ ನಂತರ ಈ 10 ವರ್ಷದಲ್ಲಿ ಇವರು ಒಂದೇ 1 ರೂಪಾಯಿ ಮೋದಿಯವರು ರೈತರ ಪರವಾಗಿ ಮಾಡಿಲ್ಲ. ಅಂಬಾನಿ, ಅದಾನಿ ಅಂಥವ್ರಿಗೆಲ್ಲರಿಗೆ 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಹಾಗಾಗಿ ಬಿ ಜೆ ಪಿಯವರಿಂದ ರೈತರಿಗಾಗಲಿ, ಮಹಿಳೆಯರಿಗಾಗಲಿ, ಬಡವರಿಗಾಗಲಿ, ಯುವಕರಿಗಾಗಲಿ ಇರುವಂಥ ವಿಶ್ವಾಸ, ನಂಬಿಕೆ ಹೋಗಿಬಿಟ್ಟಿದೆ. ಇವತ್ತು ಕಾಂಗ್ರೆಸ್ನವ್ರ ಮಧ್ಯೆ ಕೇಂದ್ರ ಸರ್ಕಾರಕ್ಕೆ ಬಂದರೆ ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ನಾವು ಘೋಷಣೆ ಮಾಡಿದ್ವಿ. ಕಾಂಗ್ರೆಸ್ ಸರ್ಕಾರದ ಮೇಲೆ, ಕಾಂಗ್ರೆಸ್ ಪ್ರಣಾಳಿಕೆ ಮೇಲೆ, ಕಾಂಗ್ರೆಸ್ ನಾಯಕರ ಮೇಲೆ ವಿಶ್ವಾಸ ಬಂದಿದೆ. ಆ ದಿಶೆಯಲ್ಲಿ ಈಗ ಬಿ ಜೆ ಪಿಯವರು ಬೊಮ್ಮಾಯಿನವ್ರನ್ನೂ ಸೇರಿಸಿ, ವಿಜಯೇಂದ್ರನೂ ಸೇರಿಸಿ ಎಲ್ಲರೂ ಪರಿಶಾನ್ ಆಗ್ಯಾರ. ಕುಮಾರಸ್ವಾಮಿ ಅವ್ರ ಪರಿಶಾನ್ ನಿಮ್ಗೆ ಬೇರೆನೇ ಗೊತ್ತದೆ. ಅವರು ಪರಿಶಾನ್ ಆಗ್ಯಾರ. ಮನೆವರೆಗೂ ಪ್ರಜ್ವಲ್, ನನ್ನ ಮಗ ನೀವು ಮತ ಹಾಕ್ರಿ, ನಮ್ಮ ಮಗ ಆರಿಸ್ತಾರೆ ಅಂತೇಳಿ ಮಾಡಿದ್ರು. ಈಗ ನಮಗೆ ರೇವಣ್ಣಗೂ ನಮಗೆ ಸಂಬಂಧ ಇಲ್ಲ, ನಮ್ಮ ಕುಟುಂಬ ಅಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಬಾಯಿಗೆ ಬಂದಂಗೆ, ಮನಸ್ಸಿಗೆ ಬಂದಂಗೆ ಮಾತಾಡ್ತಾಯಿದ್ರೆ ರಾಜ್ಯದ ಜನರು ಇವ್ರು ಯಾರ್ಯಾರು ಏನಿದ್ದಾರೆ, ಯಾಕೆ ಮಾತಾಡ್ತಾರೆ ಅಂತಂಬುದು ಎಲ್ಲರಿಗೂ ಗೊತ್ತಾಗಿದೆ. ಸರ್, ಇದೊಂದು ಏನಂದ್ರೆ ಸರ್, ಬಿ ಜೆ ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಅವರು ಸರ್, ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಮತ್ತೊಮ್ಮೆ ಆಗ್ಬೇಕಂತೇಳಿ ಬಯಸ್ತಾ ಇದ್ದಾರೆ ಪಾಕಿಸ್ತಾನದವರು ಕೂಡ ಅಂತ ನೋಡಿ. ಈಗ ಬಯಸೇ ಜನರ ಮೋಸ ಮಾಡಿ ಹೇಳಿ ಕೇಳಿ ಪ್ರತಿಯೊಬ್ಬರಿಗೂ 10-15 ಲಕ್ಷ ರೂಪಾಯಿ ತಂದು ಹಾಕ್ತೀವಿ ಅಂತೇಳಿ 10 ವರ್ಷದಿಂದ ಹೇಳ್ತಕ್ಕಂಥವ್ರು 10 ರೂಪಾಯಿ ಕೊಟ್ಟಿಲ್ಲ. ಇವತ್ತು ನನಗೆ ಜನರು ಗೊತ್ತು ಮಾಡಿದ್ರೆ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ನೌಕರಿ ಕೊಡ್ತಾಯಿದ್ರು. ಒಂದು ನೌಕರಿ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ 30 ಲಕ್ಷ ವೇಕೆನ್ಸಿಯನ್ನು ಇವತ್ತು ನನಗೆ ತುಂಬಿಲ್ಲ. ರೈತರಿಗೆ ದುಪ್ಪಟ್ಟು ಆದಾಯ ಮಾಡ್ತಾಯಿದ್ರು. ಅದರ ಬದಲು ಪೆಟ್ರೋಲು, ಡೀಸೆಲು ಎಲ್ಲ ವಸ್ತುಗಳ ದರ ಏರಿಸಿ ಅದನ್ನು ಅವ್ರ ರೈತರಿಗೆಲ್ಲ ಸಂಕಷ್ಟದಲ್ಲಿದ್ದಾರೆ. ಮಹಿಳೆಯರಿಗೆ ಯಾವುದೇ ಫೆಸಿಲಿಟೀಸ್ ಕೊಟ್ಟಿಲ್ಲ. ಹೇಳಿರುವಂಥದ್ದು ಒಂದೂ ಮಾಡಿಲ್ಲ. ಇದರ ಬದಲಾಗಿ ಈ ದೇಶದಲ್ಲಿರ್ತಕ್ಕಂಥ ಏನೇನು ದೊಡ್ಡ ದೊಡ್ಡ ಕಾರ್ಖಾನೆಗಳಿರ್ತಕ್ಕಂಥವ್ರಿಗೆ ಅನುಕೂಲ ಮಾಡ್ತಾಯಿದ್ದಾರೆ. ಅದರ ಜೊತೆಯಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಯಾರ. ರಾಜ್ಯ ಸರ್ಕಾರ, ಬೊಮ್ಮಾಯಿನವ್ರ ನೇತೃತ್ವದ ಸರ್ಕಾರ 40% ಕಮಿಷನ್ ತಗೊಂಡು ರಾಜ್ಯದಲ್ಲಿ ಭ್ರಷ್ಟರಾಗಿ ಇವತ್ತು ನಮ್ಮ ಮೇಲೆ ಮಾತಾಡಲಿಕ್ಕೆ ಅವ್ರಿಗೆ ಹಕ್ಕನೇ ಇಲ್ಲ. ಜನರು ಯಾರೂ ನಂಬೋದಿಲ್ಲ. ಕೇಂದ್ರದಲ್ಲಿ ಮೋದಿಯವರು ಸಹಿತ ಚುನಾವಣೆಗಳು, ಬಾಂಡ್ಗಳ ಮುಖಾಂತರ 4 ಲಕ್ಷ ಕೋಟಿ ಕಾಂಟ್ರಾಕ್ಟ್ಗಳಿಂದ, ಫ್ಯಾಕ್ಟ್ರೀಸ್ ಓನರ್ಸ್ಲಿಂದ, ಇ ಡಿ ಕೇಸ್ನಲ್ಲಿರ್ತಕ್ಕಂಥವ್ರು, CBI ಕೇಸ್ನಲ್ಲಿರ್ತಕ್ಕಂಥವ್ರು, ಇನ್ಕಮ್ ಟ್ಯಾಕ್ಸ್ನ ಕೇಸ್ನಲ್ಲಿರ್ತಕ್ಕಂಥವ್ರ ಹತ್ರ ಬಾಂಡ್ಗಳು ಖರೀದಿಸಿ ಮಾಡಿ ಎನ್ಕ್ಯಾಶ್ ಮಾಡ್ಕೊಂಡು 4 ಲಕ್ಷ ಕೋಟಿ ಬಿ ಜೆ ಪಿ ತಗೊಂಡು ದೇಶದಲ್ಲೆಲ್ಲ, ವಿಶ್ವದಲ್ಲೇ ಮೋದಿಯವರ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಯದ.